ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸಲಾಗಿದೆ. 3,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ನಿನ್ನೆ ರಾತ್ರಿಯಿಂದಲೇ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸಲಾಗಿದೆ. ತಮಿಳುನಾಡಿಗೆ 3,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ರಾತ್ರಿಯಿಂದಲೇ ಕೆಆರ್ಎಸ್ ಡ್ಯಾಂನಿಂದ ರಿಲೀಸ್ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂ ಎಷ್ಟು ದಿನ ಕಬಿನಿ ಡ್ಯಾಂನಿಂದ ಮಾತ್ರ ನೀರು ಬಿಡಲಾಗ್ತಾ ಇತ್ತು. ತಮಿಳುನಾಡಿಗೆ ನೀರು ಹರಿಸಿದ್ದನ್ನು ಖಂಡಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳಿಕೆಯನ್ನ ಕೊಟ್ಟಿತ್ತು, ಆದರೆ ಈಗ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ ಅಂತ ರೈತರು ಕಿಡಿಕಾರಿದ್ದಾರೆ. ತಮಿಳುನಾಡಿಗೆ ನಿನ್ನೆ ರಾತ್ರಿಯಿಂದ ಈಗಾಗಲೇ 3,000 ಕ್ಯೂಸೆಕ್ ನೀರನ್ನು ಹರಿಸಿರುವಂಥದ್ದು. ದೇವರಾಜ ಅರಸು ಸೇತುವೆಯ ಬಳಿ ಈಗಾಗಲೇ ರೈತ ಸಂಘದ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿರುವಂಥದ್ದು. ನಂಜನಗೂಡಿನ ರಾಜ್ಯ ರೈತ ಸಂಘದವರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೀವು ಕೂಡ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಮನೀಶ್, ನೋಡಿ, ಸರ್ಕಾರ ಭರವಸೆಯನ್ನ ಕೊಟ್ಟಿತ್ತು ತಮಿಳುನಾಡಿಗೆ ನೀರನ್ನ ಬಿಡಲ್ಲ ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ರಾತ್ರಿ 3,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿರುವಂಥದ್ದು. ಈ ಕುರಿತಂತೆ ರೈತರು ಏನು ಹೇಳ್ತಾ ಇದ್ದಾರೆ, ಅವರ ಆಕ್ರೋಶ ಹೇಗಿದೆ, ಪ್ರತಿಭಟನಾ ಸ್ಥಳ ಯಾವ ರೀತಿಯ ವಾತಾವರಣದಿಂದ ತುಂಬಿಕೊಂಡಿದೆ? ಖಂಡಿತ ಕಾವ್ಯ, ಏನು ಇಷ್ಟು ದಿನಗಳ ಕಾಲ ಕರ್ನಾಟಕ ರಾಜ್ಯದ ರೈತರಿಗೆ ಕೇವಲ ತಮಿಳುನಾಡು ಸರ್ಕಾರ ಮಾತ್ರ ಒಂದಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇತ್ತು. ಆದ್ರೆ ಈಗ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರವೇ ಈಗ ರೈತರ ಮೇಲೆ ಮತ್ತೆ ಬರೆ ಎಳೆದಿದೆ ಅನ್ನುವಂತಹ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಸರ್ಕಾರ ಮಾತ್ರ ಒಂದ್ ಕಡೆ ಎಲ್ಲೂ ಕೂಡ ನಾವು ನೀರನ್ನ ಬಿಡೋದಿಲ್ಲ, CWRC ಎಷ್ಟೇ ಆದೇಶವನ್ನ ಕೊಟ್ಟರು ಕೂಡ ನಾವು ಅದನ್ನ ಪರಿಶೀಲನೆಯನ್ನ ಮಾಡ್ತೀವಿ, ಮೇಲ್ಮನವಿಯನ್ನ ಸಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರೆ, ಕದ್ದು ಮುಚ್ಚಿ ಅಧಿಕಾರಿಗಳು ಮಾತ್ರ ತಮಿಳುನಾಡಿಗೆ ನೀರನ್ನ ಹರಿಸ್ತಿರುವಂತದ್ದು. ಏನು ಈ ಹಿಂದೆ 3,500 ಕ್ಯೂಸೆಕ್ಸ್ ನೀರನ್ನ ಬಿಡುವಂತಹ ಸಮಯದಲ್ಲೂ ಕೂಡ ನೀರನ್ನ ಬಿಡುವುದಿಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಕಪಿಲಾಗೆ ಒಂದಷ್ಟು ಮಳೆ ನೀರು ಹೆಚ್ಚಾಗಿ ಬಂದ ಕಾರಣದಿಂದ ಕಪಿಲದಿಂದ 10,000 ರಿಂದ 15,000 ಕ್ಯೂಸೆಕ್ಸ್ ನೀರುಗಳನ್ನ ಹೊರಗೆ ಬಿಡಲಾಗ್ತಾ ಇತ್ತು. ಆ ಸಮಯದಲ್ಲಿ KRS ನಿಂದ ಕೇವಲ 2,000, 1,500 ಹೀಗೆ ಕೇವಲ ಕಡಿಮೆ ಅಂತರದಲ್ಲಿ ಕ್ಯೂಸೆಕ್ಸ್ ಗಳ ನೀರನ್ನ ಮಾತ್ರ ನದಿಗೆ ಬಿಡ್ಲಾಗ್ತಾ ಇತ್ತು, ಅಂದ್ರೆ ತಮಿಳುನಾಡಿಗೆ ಬಿಡ್ಲಾಗ್ತಾ ಇತ್ತು. ಆದ್ರೆ ಸದ್ಯ ಈಗ ಕೇರಳದ ವಯನಾಡು ಭಾಗದಲ್ಲೂ ಕೂಡ ಮಳೆ ಕಡಿಮೆ ಆಗಿರೋದ್ರಿಂದ ಕಬಿನಿ ಡ್ಯಾಮ್ಗೂ ಕೂಡ ನೀರಿನ ಒಳಹರಿವು ಕಡಿಮೆ ಆಗ್ತಾ ಇದೆ. ಈ ಕಾರಣದಿಂದ ಕಬಿನಿಯಿಂದಲೂ ಕೂಡ ಒಳಹರಿವು ಕಡಿಮೆ ಮಾಡಲಾಗಿದೆ. ಈ ಕಾರಣದಿಂದ ತಮಿಳುನಾಡಿಗೆ ಏನು ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರುಗಳನ್ನ ಕೊಡಬೇಕು, ಅದನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಈಗ KRS ಇಂದ ಕೂಡ 3,000 ಕ್ಯೂಸೆಕ್ಸ್ ನೀರುಗಳನ್ನ ಬಿಡ್ತಿರುವಂತದ್ದು. ಈ ಕಾರಣದಿಂದ ಏನು ನಿನ್ನೆ ರಾತ್ರಿ 3,000 ಕ್ಯೂಸೆಕ್ಸ್ KRS ಜಲಾಶಯದಿಂದ ಎತ್ತಿದಂತಹ ಸಮಯದಲ್ಲಿ ಒಂದಷ್ಟು ರೈತರು ಅಂದ್ರೆ ಮಂಡ್ಯದಲ್ಲಿ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಏನು ಮಂಡ್ಯದ ಸಂಜಯ್ ವೃತ್ತ ಏನಿದೆ, ಈಗ ಒಂದಷ್ಟು ವೃತ್ತದಲ್ಲೂ ಕೂಡ ಇನ್ನೂ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಯಾಕಂತಂದ್ರೆ ಕಳೆದ 2 ದಿನಗಳ ಹಿಂದೆ ಕರ್ನಾಟಕ ಬಂದ್ ನಡೆದಿತ್ತು. ಆ ಸಮಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಪ್ರತಿ ವೃತ್ತದಲ್ಲೂ ಕೂಡ ಪ್ರತಿಭಟನೆಗಳು ಕೂಡ ನಡೆದಾ ಇತ್ತು. ಆದ್ರೆ ಸದ್ಯ ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರ ಕದ್ದು ಮುಚ್ಚಿಯಿಂದ ನೀರನ್ನ ಬಿಡ್ತಾ ಇದೆ. ಮುಂದೆ ಯಾವ ರೀತಿ ಈಗ ಕೇವಲ 3,000ದಿಂದ 5,000, 10,000 ಕ್ಯೂಸೆಕ್ಸ್ ನೀರನ್ನೇನಾದ್ರೂ ಬಿಟ್ಟಂತ ಸಮಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಹೋರಾಟಗಳು ತೀವ್ರ ರೂಪದಲ್ಲಿ ಸಾಗಲಿರುವಂತದ್ದು ಸತ್ಯ. ಕಾವ್ಯ, ಥ್ಯಾಂಕ್ ಯು ಮನೀಶ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.